ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ಕರ್ನಾಟಕದಲ್ಲಿ ಆಡಳಿತ ಇರುವಂತಹ ಕಾಂಗ್ರೆಸ್ ಪಕ್ಷದಷ್ಟು 2 ದಿವಸಗಳ ಹಿಂದಷ್ಟೇ ಅದರ ಸಭೆ ನಡೆದಿದೆ. ಅದೇ ರೀತಿಯಲ್ಲಿ ಸುಳ್ಯದಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಸಭೆ ಮತ್ತು ಕಾಂಗ್ರೆಸ್ ಜೊತೆ ನಮ್ಮ ಸಭೆ ನಡೆದಿದೆ. ಇವತ್ತು ಜಿಲ್ಲೆಯಲ್ಲಿ 5 ಗಂಟೆಗೆ ಜಿಲ್ಲೆಯಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಸಭೆ ನಡೆದಿದೆ. ಮುಂದಿನ ಲೋಕಸಭಾ ಚುನಾವಣೆ, ಮುಖ್ಯವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ, ಇಂಡಿಯಾ ಅಲಯನ್ಸ್ನ ಅಭ್ಯರ್ಥಿಯಾಗಿ ಆಮ್ ಆದ್ಮಿ ಪಾರ್ಟಿ ತನ್ನ ಸಂಪೂರ್ಣ ಬೆಂಬಲವನ್ನು ರಾಷ್ಟ್ರೀಯ ಹಿತದೃಷ್ಟಿಯಿಂದ, ಮುಖ್ಯವಾಗಿ ಈಗಾಗಲೇ ಉಲ್ಲೇಖ ಮಾಡಿದಂತೆ ದೇಶದಲ್ಲಿ ನಡೀತಾ ಇರುವಂತಹ ಅನೇಕ ಸರ್ವಾಧಿಕಾರಿ ಕಾನೂನುಗಳು, ರಾಜ್ಯಗಳ ನಡುವೆ ಮತ್ತೆ ಕೇಂದ್ರ ಸರ್ಕಾರ ನಡುವೆ ಇರುವಂತಹ ತಾರತಮ್ಯಗಳು, ಅದೇ ರೀತಿ ಕೋಮು ವಿದ್ವೇಷಗಳು, ಬಹಳ ದೊಡ್ಡ ತಾರತಮ್ಯ, ಆರ್ಥಿಕ ಅಸಮಾನತೆ, ಇವತ್ತು ಉದ್ಯೋಗದ ಒಂದು ದೃಷ್ಟಿಕೋನದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಲ್ಲ MSP ರೈತರ ವಿಚಾರದಲ್ಲಿ ಇವತ್ತು ಮಿನಿಮಮ್ ಏನು ಕನಿಷ್ಠ ಬೆಂಬಲ ಕೊಡುವಂಥದ್ದು, ಎಲ್ಲ ವಿಚಾರದಲ್ಲಿ ಕೂಡ ಇಂಡಿಯಾ ಒಕ್ಕೂಟ ಬಹಳ ಸ್ಪಷ್ಟವಾದ ಒಂದು ತೀರ್ಮಾನವನ್ನು ತಗೊಂಡು ಇವತ್ತು ಆಡಳಿತದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿಯನ್ನ ಸರ್ಕಾರವನ್ನು ಸ್ಥಾನಪನ್ನ ಮಾಡಲೇಬೇಕು ಅಂತ ಒಂದು ಸ್ಪಷ್ಟವಾದ ಉದ್ದೇಶದಿಂದ ಬಹಳ ಗಟ್ಟಿಯಾಗಿ ಸಂವಿಧಾನವನ್ನು ಒಪ್ಪಿರುವಂತಹ, ಸಂವಿಧಾನವನ್ನು ಗೌರವಿಸುವಂತಹ, ಸಂವಿಧಾನಬದ್ಧ ಆಡಳಿತ ಈ ದೇಶದಲ್ಲಿ ಇರಬೇಕು ಬಯಸಿದಂತಹ ಎಲ್ಲ ಪಕ್ಷಗಳನ್ನು ಕೂಡಿ ಇವತ್ತು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಮಂಗಳೂರಿನಲ್ಲಿ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಅವರನ್ನ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣವಾಗಿ ಇಂಡಿಯಾ ಅಲಯನ್ಸ್ನ ಪಾರ್ಟಿಯಾಗಿ ನಾವು ಬೆಂಬಲಿಸ್ತೇವೆ ಮತ್ತು ನಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಒಂದು ಸೀಮಿತ ಸಂದರ್ಭ ಇದ್ರೂ ಕೂಡ ಇವತ್ತು ನಿಮಗೆ ಗೊತ್ತಿದೆ, ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ನಾಯಕರನ್ನ ಬಂಧನ ಮಾಡುವಂಥದ್ದು ಕೂಡ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಿದ್ದಾರೆ. ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬೆಳವಣಿಗೆಯನ್ನು ತಡೆಯಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇಂಡಿಯಾ ಒಕ್ಕೂಟವನ್ನ ಕ್ಷೀಣ ಮಾಡಬೇಕು ದೃಷ್ಟಿಯಿಂದ ಅರವಿಂದ್ ಕೇಜ್ರಿವಾಲ್ನ ಈ ಕೇಂದ್ರ ಸರ್ಕಾರ ಬಂಧಿಸಿದೆ. ಕೇವಲ ಅರವಿಂದ್ ಕೇಜ್ರಿವಾಲ್ ಅಲ್ಲ, ಆಮ್ ಆದ್ಮಿ ಪಾರ್ಟಿಯ ಎಲ್ಲ ನಾಯಕರು, ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ, ಆರೋಗ್ಯ ಸಚಿವರಾಗಿದ್ದಂತಹ ಸತ್ಯೇಂದ್ರ ಜೈನ್ ಅವರನ್ನು ಕೂಡ ಬಂಧಿಸಿದ್ದಾರೆ. ಇವರು ಯಾರು ನಮ್ಮ ಸಂಸದರಾಗಿದ್ದಂತಹ ಸಂಜಯ್ ಸಿಂಗ್ ಅವರು ಬಂಧಿಸಿದ್ರು. ನಿನ್ನೆ ತಾನೇ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಮತ್ತು ಈ ದೇಶದ ಜನ, ಇದು ಕೇವಲ ಪಕ್ಷಗಳ ನಡುವೆ ಅಲ್ಲ, ಬಿಜೆಪಿ ಆಡಳಿತ ಪಕ್ಷ ಮತ್ತು ದೇಶದ ಎಲ್ಲಾ ಜನರು ಸೇರ್ಕೊಂಡು ಇವತ್ತು ಈ ಚುನಾವಣೆಯಲ್ಲಿ ಒಂದು ಹೋರಾಟವನ್ನು ಮಾಡುವಂಥದ್ದು. ಈ ದೃಷ್ಟಿಯಲ್ಲಿ ನಾವಿವತ್ತು ಸುಳ್ಯದಲ್ಲಿ ಕೂಡ ಎಲ್ಲ ಸಮಾನ ಮನಸ್ಕರು ಯಾರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ವಿರುದ್ಧ ನಾವು ಇಂಡಿಯಾ ಅಲಯನ್ಸ್ ಪದ್ಮರಾಜ್ ರಾಮಯ್ಯ ಅವರ ಒಂದು ಅಭ್ಯರ್ಥಿಯನ್ನು ನಾವು ಬೆಂಬಲಿಸ್ತೇನೆ ಅಂತ ನಾನು ಆಮ್ ಆದ್ಮಿ ಪಾರ್ಟಿಯ ಒಂದು ಜವಾಬ್ದಾರಿ ಮೇಲೆಯಲ್ಲಿ ನಾನು ಇದನ್ನು ತಿಳಿಸಲಿಕ್ಕೆ ಬರ್ತೇನೆ. ನಮ್ಮ ಪಕ್ಷದಿಂದ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಡಿ.ಸಿ. ಜಟ್ಟಿಕೊಳ್ಳ, ಅದೇ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಕಲಂದರ್ ಯಜಮಾನ್ ಹೋಗಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಹಿರಿಯರು ಪದಾಧಿಕಾರಿಗಳಲ್ಲಿ ಕೂಡ ಈ ಅವಕಾಶಕ್ಕೆ ನಾನು ಧನ್ಯವಾದಗಳು.